ಚನ್ನಪಟ್ಟಣದಲ್ಲಿ ನೀವು ಕೂಡ ಒಂದೂವರೆ ತಿಂಗಳಿಂದ ನೀವೆಲ್ಲ ಓಡಾಡಿದ್ರಿ, ನೋಡಿದ್ರಿ, ಮತದಾರ ಪ್ರತಿಯೊಬ್ಬ ಎಲ್ಲ ಗ್ರಾಮಗಳನ್ನು ನೀವು ಓಡಾಡ್ಕೊಂಡು ನೋಡ್ಕೊಂಡು ಬಂದ್ರಿ. ಕಡೆ ಕ್ಷಣಗಳಲ್ಲಿ ಏನಾದರೂ ಬದಲಾಯ್ತಾ ಅಂತ? ಯಾಕೆಂದರೆ ಪ್ರಾರಂಭದಲ್ಲಿದ್ದಂಥ ಅಲೆ ನಿಖಿಲ್ ಪರ ಇತ್ತು. ಜಮೀರ್ ಅಹ್ಮದ್ ಅವ್ರ ಹೇಳಿಕೆಯಿಂದ ಎಲ್ಲ ಉಲ್ಟಾ ಆಗ್ಬೋದು. ಜಮೀರ್ ಅಹ್ಮದ್ ಒಂದು ಸ್ಟೇಟ್ಮೆಂಟು JDS ಪ್ಲಸ್ ಆಗುತ್ತೆ. ಒಂದು ಲೋಕಸಭೆ ಚುನಾವಣೆ ವಿತೌಟ್ ಯೋಗೇಶ್ವರ್ ಕಾಂಗ್ರೆಸ್ 85,000 ಓಟ್ ತಗೊಂಡಿದ್ರು. ಲೆಕ್ಕಾಚಾರದಲ್ಲಿ ಅವರು ಚುನಾವಣೆಯನ್ನ DK ಬ್ರದರ್ಸ್ ಚುನಾವಣಾ ಶೈಲಿನೇ ಬೇರೆ. ಅದರಲ್ಲಿ ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಮದ್ದೂರು ಭಾಗದಿಂದ ಮದ್ದೂರು MLA ಉದಯ್ ಗೌಡ. ಜೊತೆಗೆ JDS ಕಡೆಗಳಿಗೆ ಏನು ಅಕ್ಟೋಬರ್ 25ನೇ ತಾರೀಕು ಬಂದಿದ್ದವರ ಕಾಡಕ್ಕೆ. ಅಕ್ಟೋಬರ್ 25, ನವೆಂಬರ್ 5, 10 ದಿನ, 18 ದಿನ ಅಷ್ಟೇ ಚುನಾವಣೆ ಮಾಡಿರೋದವರು. 18 ಡೇಸ್ ಒಂದು. ಅಂಡ್ ಎರಡನೇದು, ಈ ಜನ ಈ ಮ್ಯಾಂಡೇಟ್ ಇದೆಯಲ್ಲ, ಇದು ಅರಗಿಸ್ಕೊಳ್ಳೋದವ್ರಿಗೆ ಕೆಲವ್ರಿಗೆ ಹೇಳಿದ JDS ಕುಮಾರಸ್ವಾಮಿ ಇದ್ದ ಕ್ಷೇತ್ರ, ಕುಮಾರಸ್ವಾಮಿ ಗೆದ್ದಿದ್ದಂಥ ಕ್ಷೇತ್ರ. ಅದಕ್ಕೆ ತಾನೇ ಅವ್ರು ಯೋಗೇಶ್ವರ್ ಬಿಟ್ಕೊಡ್ಲಿಲ್ಲ. ಈ ಕ್ಷೇತ್ರ ನಂದು ಅನ್ನೋ ಕಾರಣಕ್ಕೆ ತಾನೇ ಅವ್ರು ಬಿಟ್ಕೊಡದೆ ಹೋಗಿದ್ದು. ಈ ಕ್ಷೇತ್ರದ ನಾನು MLA ಆಗಿದೆ, ನಾನು ಹೆಂಗೆ ಬಿಟ್ಕೊಡ್ಲಿ ಅಂತ ಬಿಟ್ಕೊಡ್ಲಿಲ್ಲ. ಅವ್ರು ಈ ಮೈತ್ರಿ ಆಗೋ ಕಾರಣ ಆಗಿದೆ ಯೋಗೇಶ್ವರ್ ತಾನೆ. ಯೋಗೇಶ್ವರ್ ಅಲ್ಲೇ ಇದ್ರು ಪಾರ್ಟಿನಲ್ಲಿ, BJP ಇದ್ರು. ಟಿಕೆಟ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಿಟ್ಟು ಕಾಂಗ್ರೆಸ್ ಕಡೆಗೆ ಹೋದ್ರು. ಸೊ ಹಾಗಾಗಿ ಈಗ ಅವ್ರವ್ರ ಲೆಕ್ಕಾಚಾರ, ಸ್ಥಳೀಯ ಜನರ ಲೆಕ್ಕಾಚಾರಗಳು, ಅವರ ಒಂದು ಮೈಂಡ್ ಸೆಟ್ಟು ಬೇರೆನೇ ಆಗಿರುತ್ತೆ. ಬಟ್ ಇಲ್ಲಿ ಮುಸಲ್ಮಾನ ಮತಗಳು ಸಾರಾಸಗಡಾಗಿ ಒಂದು ಸೈಡು ನೋಡಿ. ಈಗ ಕೌಂಟಿಂಗ್ ಬಂದು ಸಿಟಿಗೆ ಬರೋವರೆಗೂ ನಿಖಿಲ್ 1,000 ಲೀಡಲ್ಲಿ, ಸಿಟಿ ಮುಗಿಯೋ ಅಷ್ಟರಲ್ಲಿ ಯೋಗೇಶ್ವರ್ 20,000 ಲೀಡು. ಈಗ ಎಷ್ಟೆಲ್ಲ ಇದಾರೆ ಲೀಡು? 25,000. ಸಿಟಿ ಶೇರ್ ಮಾಡ್ಕೊಂಡಿದ್ರು ಇಬ್ರು ಲೀಡು. ಮುಸ್ಲಿಂ ಮತಗಳೆಲ್ಲ ಅಲ್ಲಿ ಕಾಂಗ್ರೆಸ್, ಮುಸಲ್ಮಾನ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹರಿದೋಯ್ತು. ಸೊ ಅದು ದೊಡ್ಡ ಗೆಲುವಾಯ್ತು. ಆಮೇಲೆ 2018 ಯೋಗೇಶ್ವರ್ BJP ನಿಂತ್ಕೊಂಡ್ರು. ಆಗ ಕುಮಾರಸ್ವಾಮಿ ಗೆದ್ರು. HM ರೇವಣ್ಣ ಅಂತ ಕುರುಬ ಸಮುದಾಯದವರು, ಅವ್ರು ಕಾಂಗ್ರೆಸ್ ಇಂದ ಅಭ್ಯರ್ಥಿಯಾಗಿ 33,000 ಓಟ್ ತಗೋತಾರೆ. ಯೋಗೇಶ್ವರ ಸೋತಿದ್ದು 21,000, 22,000 ಲೀಡಲ್ಲಿ. ಆಮೇಲೆ ಮತ್ತೆ 2023ನೇ ಇಸ್ವಿಗೆ ಬನ್ನಿ, ಅಲ್ಲಿ ಕುಮಾರಸ್ವಾಮಿ ಅವ್ರು ಗೆದ್ದಿದ್ದು 15,000-16,000ದಲ್ಲಿ. ಯೋಗೇಶ್ವರ್ ಸೋತಿದ್ದು ಆ ಗ್ಯಾಪಲ್ಲೇ. ಕಾಂಗ್ರೆಸ್ ಅಭ್ಯರ್ಥಿ ತಗೊಂಡಿದ್ದು 15,000, BJP ನಿಂತ್ಕೊಳ್ಳಾಗಿ ಮುಸ್ಲಿಂ ಮತಗಳು ಕುಮಾರಸ್ವಾಮಿ ಅವ್ರಿಗೆ ಹೋಗಿದ್ವಿ. ಮುಸ್ಲಿಂ ಮತಗಳಿಂದ ಸೋತಂತ ಯೋಗೇಶ್ವರ್ ಈ 2 ಚುನಾವಣೆಯಲ್ಲಿ ಇವತ್ತು ಗೆದ್ದಿರೋದು ಅದೇ ಮುಸಲ್ಮಾನ ಮತಗಳಿಂದ. ಸೊ ಹಾಗಾಗಿ ಕೆಲವೊಂದು ಟೈಮ್ ಲಾಜಿಕ್ ಲೆಕ್ಕಾಚಾರ. ಆಮೇಲೆ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ನಂತರ ಒಕ್ಕಲಿಗ ಮತ್ತು ಹಿಂದುತ್ವ ಆ ಥರ ಕನ್ಸಾಲ್ಟೇಷನ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿತ್ತಲ್ಲ, ಅದು ಯಾವುದೂ ಕಾಣಿಸ್ಕೊಳ್ಳಿಲ್ಲ ಅಲ್ಲಿ ಚುನಾವಣೆ ಮೇಲೆ. ಸೋಮವಾರ ಅವ್ರು ಹೇಳಿಕೆ ಕೊಡ್ತಾರೆ, ಮಂಗಳವಾರ ಅಲ್ಲ ಬುಧವಾರ ವೋಟಿಂಗ್ ಆಗುತ್ತೆ. ಅವತ್ತಿಗಾಗಲೇ ಅದು ಕಾಸು ಕೊಟ್ಟವನು ಬಾಸ್ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿತ್ತು. ಬಟ್ ಚುನಾವಣಾ ವಿಷಯ ಬಂದಾಗ ಪ್ರಚಾರ ಆಗ್ಬೋದು, ಹಣಕಾಸಿನ ವಿಚಾರ ಆಗ್ಬೋದು, ಎಲ್ಲ ವಿಷಯದಲ್ಲಿ JDS ಮಾಡಿದ್ರು ಸಹ. ಬಟ್ ಇಲ್ಲಿ DK ಬ್ರದರ್ಸ್ ಸ್ಟ್ರಾಟಜಿ ಸೈಲೆಂಟ್ ಒಂದಷ್ಟು ವರ್ಕೌಟ್ ಆದಾಗ ಕಾಣ್ತಾ ಇದೆ. ಸರ್, ಇನ್ನೊಂದು, ಇವಾಗ ನಿಖಿಲ್ ಅವರು ಗೆದ್ದಿದ್ದಿದ್ರೆ JDS ರಾಜ್ಯಾಧ್ಯಕ್ಷ ಆಗ್ಬೋದಿತ್ತು ಅಂತ ಇವಾಗ ಚರ್ಚೆ. ಇನ್ನು ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಪಾರ್ಟಿ ನೋಡಕ್ಕಾಗಲ್ಲ ನೋಡಿ ಅಂತ ಅವಕಾಶ ಮಾಡ್ಬೋದಿತ್ತೇನೋ, ಒಂದು ಅವಕಾಶ ಮಿಸ್ ಆಯ್ತು. ಬಟ್ ಈಗ ಸೋತ್ರೆ ಮಾತ್ರ, ಗೆದ್ರೆ ರಾಜಕಾರಣ ಮಾಡ್ತೀವಿ, ಸೋತ್ರೆ ಮಾಡಲ್ಲ ಅಂದ್ರೆ ರಾಜಕೀಯ ಅಲ್ಲ. ಕುಮಾರಸ್ವಾಮಿ ಅವರು ಲೋಕಸಭೆ ಸೋತ ಮೇಲೆ 99 MLA ಸೋಲ್ತಾರೆ. ಇದೇ DK ಶಿವಕುಮಾರ್ ಅವ್ರ ವಿರುದ್ಧ 700 ಸೋಲ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಅದಾದ್ಮೇಲೆ ಆ ಪಾರ್ಟಿಗೆ ಕಟ್ಟು 2004 ರಾಮನಗರ MLA ಆಗಿ ಮತ್ತೆ ಆ ಅವಧಿಲೇ ಮುಖ್ಯಮಂತ್ರಿ ಆಯ್ತಾರೆ. ಗೆದ್ರೆ ಮಾತ್ರ ರಾಜಕಾರಣ ಮಾಡ್ತೀನಿ, ಗೆದ್ರೆ ಮಾತ್ರ ಪಾರ್ಟಿ ಕಟ್ತೀನಿ, ಸೋತ್ರೆ ಪಾರ್ಟಿ ಕಟ್ಟಲ್ಲ ಅಂತಂದ್ರೆ ಅದು ನಿಖಿಲ್ ನೆಗೆಟಿವ್ ಅದು.